ಊಟದ ಎಲ್ಲ ಸ್ವಾದವ ಬಲ್ಲ ರಸಿಕರಿಗೆಂದು ರೋಗವಿಲ್ಲ. ನಾಲಿಗೆಗೆ ರುಚಿ ರುಚಿ, ನಾಸಿಕಕ್ಕೆ ಘಮ ಘಮ, ಸವಿ ಸಮಾಗಮ ಬಲೆ ಬೊಂಬಾಟ್. ಸಮ ಸಮ ತೂಕ ಪರಿಮಳ ಪಾಕ, ಅಂತಹ ಭೋಜನಕ್ಕೆ ಸಾಟಿಲ್ಲ. ಕಣ್ಣಿಗೆ ಹಿತ ಮನಸ್ಸಿಗೆ ಖುಷಿ, ಸಿಕ್ಕರೆ ಬದುಕೆ ಬಲು ಬೊಂಬಾಟ್. ಊಟದ ಎಲ್ಲ ಸ್ವಾದವ ಬಲ್ಲ ರಸಿಕರಿಗೆಂದು ರೋಗವಿಲ್ಲ. ಸಮ ಸಮ ತೂಕ ಪರಿಮಳ ಪಾಕ, ಅಂತಹ ಭೋಜನಕ್ಕೆ ಸಾಟಿಲ್ಲ. ನಳಿನಿ ಪಾಕ ನಳನ ಪಾಕ, ಸವಿ ರುಚಿಯಲ್ಲಿ ತಮಕ. ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನ. GRB ಇನ್ಸ್ಟೆಂಟ್ ಮಿಕ್ಸ್ ಅಂಡ್ ಮಸಾಲಾ ಬೊಂಬಾಟ್ ಭೋಜನ ಕಾರ್ಯಕ್ರಮದ ವೀಕ್ಷಕರಿಗೆಲ್ಲ ಸಿಹಿ ಕೈ ಚಂದ್ರು ಮಾಡುವಂಥ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ GRB ಇನ್ಸ್ಟೆಂಟ್ ಮಿಕ್ಸ್ ಅಂಡ್ ಮಸಾಲಾ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಭಾಳ ಸಂತೋಷ ಆಗುತ್ತೆ. ಪ್ರತಿದಿನ ಬೇಕಾದಷ್ಟು ಪತ್ರಗಳು ನಮಗೆ ಬರ್ತಾ ಇದೆ. ಓದ್ತಾ ಇದ್ದರೆ ಜವಾಬ್ದಾರಿ ಜಾಸ್ತಿ ಆಗ್ತದೆ. ಇನ್ನೂ ಹೊಸ ಹೊಸ ಅಡುಗೆಗಳನ್ನು ನಿಮಗೆ ತೋರಿಸ್ಬೇಕು. ನೀವು ಅದನ್ನು ಮಾಡಿ ಪ್ರಯೋಗ ಮಾಡಿ ನಿಮ್ಮ ಮನೇಲಿ ಎಲ್ಲರೂ ಖುಷಿ ಪಡಬೇಕು ಅನ್ನೋದು ನಮ್ಮ ಉದ್ದೇಶ. ಸೊ ಇವತ್ತು ಕೂಡ ಒಂದು ಸ್ಪೆಷಲ್ ಐಟಮ್ ಮಾಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನಮ್ಮ ಮೊದಲನೇ ಭಾಗದಲ್ಲಿ ನಾನು ಹೊರಗಡೆ ಹೋಗಿ ಬೇರೆಯವ್ರು ಮಾಡಿದಂಥ ಬೊಂಬಾಟ್ ಭೋಜನವನ್ನು ತಿನ್ನಬೇಕು. ಸೊ ಎಲ್ಲಿ ಹೋಗ್ತೀನಿ, ಏನು ತಿಂತೀನಿ ಅಂತ ತಿಳ್ಕೊಳ್ಳೋ ಕಾತರ ನಿಮಗಿದ್ರೆ ನೀವು ನನ್ನ ಹಿಂದೆ ಬರಬೇಕು. ಫಾಲೋ ಮೀ, ಲೆಟ್ ಅಸ್ ಸ್ಟಾರ್ಟ್ ನಮ್ಮೂರ ಊಟ. ನಮ್ಮೂರ ಊಟಕ್ಕೆ ಮತ್ತೆ ನಾನು ವನನಿಗೆ ಬಂದಿದ್ದೀನಿ. ಇವತ್ತು ಮಧ್ಯಾಹ್ನ ಮತ್ತೆ ಬಂದಿದ್ದೀನಿ. ನೆನ್ನೆ ಬರೀ ಸ್ಟಾರ್ಟರ್ ತಿಂದಿದ್ದೆ, ಇವತ್ತು ಮೇನ್ ಕೋರ್ಸ್ ತಿನ್ನಬೇಕು ಅಂತ ಬಂದಿದ್ದೀನಿ. ನಮಗೇನು ರೀ, ಹೊಟ್ಟೆ ತುಂಬ ತಿನ್ನಬೇಕಷ್ಟೇ. ಹೋಯ್ತಾ ಇರೋದು ತಿಂತಾ ಇರೋದು, ಇಷ್ಟೇ ನಮ್ಮ ಕೆಲಸ. ಏನಿವೆ ವೆರಿ ನೈಸ್. ವನನಿನಲ್ಲಿ ಕೋಸ್ಟಲ್ ಫುಡ್ ಸಿಗುತ್ತೆ, ಸೀ ಫುಡ್ಡು ಭಾಳ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ನಾನು ತಿನ್ನಲ್ಲ, ನನ್ನ ಸ್ನೇಹಿತರು ಹೇಳಿರೋದು. ಎಸ್ಪೆಷಲಿ ತವಾ ಫ್ರೈ ಅಂತ ಮಾಡ್ತಾರೆ, ಫಿಶ್ ತವಾ ಫ್ರೈ ಅಂತ, ಅದು ತುಂಬ ಚೆನ್ನಾಗಿರುತ್ತಂತೆ. ಆಮೇಲೆ ಪಾರ್ಸಿ ಕಬಾಬ್ ಅಂತ ಒಂದು ಮಾಡ್ತಾರೆ, ಅದು ತಂಡೂರಲ್ಲಿ ಮಾಡೋವಂಥದ್ದು, ಅದು ತುಂಬ ಚೆನ್ನಾಗಿರುತ್ತಂತೆ. ಆಮೇಲೆ ನಾಟಿ ಚಿಕನ್ ಮಸಾಲ ಒಂದು ಸಿಗುತ್ತಂತೆ, ಅದು ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಯಾರಾದರೂ ನಾನ್ ವೆಜಿಟೇರಿಯನ್ಸ್ ಇದ್ದರೆ ನೀವು ಇಲ್ಲಿಗೆ ಬಂದು ಒಳ್ಳೆ ನಾನ್ ವೆಜ್ ಊಟನೂ ಮಾಡ್ಬೋದು. ನಾನು ಪ್ಯೂರ್ ವೆಜಿಟೇರಿಯನ್ ಆದ್ದರಿಂದ ನಾವು ಬರೀ ವೆಜಿಟೇರಿಯನ್ನು, ನಾವು ತರಕಾರಿ, ಬೇರೆಯವರೆಲ್ಲ ಮಾಂಸಾಹಾರಿ. ಏನಿವೆ ನೋ ಪ್ರಾಬ್ಲಮ್. ಈಗ ನೆನ್ನೆ ನಾನು ಇಲ್ಲಿ ಬಂದು ಸ್ಟಾರ್ಟರ್ಸ್ ತಿಂದಿದ್ದೆ, ಇವಾಗ ಮೇನ್ ಕೋರ್ಸ್ ತಿನ್ನಬೇಕು. ಸೊ ಆರ್ಡರ್ ಮಾಡಿಬಿಡ್ತೀನಿ. ಓಕೆ, ಆಹಾ, ಇದು ಸಬ್ಜಿ ಮಮತಾಜ್ ಅಂತ, ಕರೆಕ್ಟಾ? ಇದು ಎರಡು ಥರ ಗ್ರೇವಿ ಮಾಡ್ತಾರೆ ಇವರು, ಒಂದು ರೆಡ್ ಕಲರು, ಒಂದು ಗ್ರೀನ್ ಕಲರ್, ಎರಡು ವಿಶೇಷ ಇಲ್ಲಿ. ವಂಡರ್ಫುಲ್. ಸಾಕು ಇದನ್ನು ಇಡಿ. ರೈಟ್. ಸೊ ನೀವು ಬದನಾವಣೆಗೆ ಬಂದಾಗ ದಯವಿಟ್ಟು ಇಲ್ಲಿಗೆ ಬಂದು ಊಟ ಮಾಡಿ, ಭಾಳ ಚೆನ್ನಾಗಿರುತ್ತೆ. ಓಕೆ, ಲೆಟ್ ಮಿ ಸಿ ದಿಸ್. ಮಮತಾಜ್ ಹೆಂಗಿದ್ದಾಳೆ ಅಂತ. ಆ್ಯಕ್ಚುಲಿ ಹಿಂದಿ ಬಾಲಿವುಡ್ಡಲ್ಲಿ ಮೊದಲು ಮಮತಾಜ್ ಅಂತಿದ್ಲಲ್ಲ, ಅವಳು ಭಾಳ ಬ್ಯೂಟಿಫುಲ್ ಆಗಿದ್ಲು. ಇದು ಅಷ್ಟೇ ಚೆನ್ನಾಗಿದೆಯೋ ಏನೋ ನೋಡೋಣ. ಪಾಲಕ್ ಸೊಪ್ಪಲ್ಲಿ ಮಾಡಿದ್ದಾರೆ, ತರಕಾರಿಗಳೆಲ್ಲ ಹಾಕಿದ್ದಾರೆ, ಗೋಡಂಬಿ ಹಾಕಿದ್ದಾರೆ, ಬೇಜಾನ್ ಗೋಡಂಬಿ ಹಾಕಿದ್ದಾರೆ. ನನಗೆ ಬೇರೆ ಗೋಡಂಬಿ ಇಷ್ಟ. ಸೂಪರ್. ಸೊ ಈ ಗ್ರೀನ್ ಕರಿ ತುಂಬ ಚೆನ್ನಾಗಿದೆ. ರೆಡ್ ಕರಿ ನೋಡೋಣ ಹೇಗಿದೆ ಅಂತ. ಎಕ್ಸಲೆಂಟ್. ಭಾಳ ಕಷ್ಟ ಆಗ್ತಿದೆ ಎರಡರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಹೇಳೋಕ್ಕೆ. ಎರಡೂ ಅದ್ಭುತವಾಗಿದೆ. ಸೂಪರ್.